ಏನ್ ವಿಶೇಷ? ಇನ್ನ ನೀವ್ ರೆಡಿ ಆಗಿಲ್ಲ? ಯಾವಾಗ್ಲೂ ನಿಮ್ಮಿಂದಾನೇ ಲೇಟ್ ಆಗೋದು. ಇಲ್ಲ, ನಾನು ಇವತ್ತು ಹೋಗಲ್ಲ. ಇವತ್ತು ಯಾಕೋ ಹುಷಾರಿಲ್ಲ ಅನ್ನಿಸ್ತಿದೆ. ಯಾಕೆ? ಏನಾಯ್ತು? ಇವತ್ತು ಪೂರ್ತಿ ರೆಸ್ಟ್ ಮಾಡ್ತೀನಿ. ಅಯ್ಯೋ, ನನ್ಗೂ ಅನ್ಸ್ತಾ ಇದೆ ನಿಮ್ಗೆ ಹುಷಾರಿಲ್ಲ ಅಂತ. ಸರಿ, ಮೆಡಿಸಿನ್ಸ್ ತಗೊಳ್ಳಿ. ಮತ್ತೆ ಆದ್ರೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ. ಮತ್ತೆ ನಮ್ ರುಚಿನೂ ಟೈಮಿಗೆ ಏನು ತಿನ್ನಲ್ಲ, ಅವಳ ಜೊತೆನೇ ಇರಿ. ಸರಿನಾ? ಸರಿ ಕಣೆ. ಹಾಗೆ ಒಂದು ವಿಷಯ ಹೇಳ. ಇವತ್ತು ನನ್ನ ಹೆಂಡತಿ ತುಂಬಾ 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 ಸೆಕ್ಸಿಯಾಗಿ ಕಾಣಿಸ್ತಿದ್ದಾಳೆ. ಏನಾಯ್ತು ರೀ, ಇವತ್ತು ಫುಲ್ ರೊಮ್ಯಾಂಟಿಕ್ ಆಗಿದ್ದೀರಾ? ನೀನ್ ಇಷ್ಟೊಂದು ಸೆಕ್ಸಿ ಆಗಿದ್ರೆ ಮೂಡ್ ಬರ್ದೇ ಇರುತ್ತಾ? ಹೌದಾ ರೀ? ಈ ತರ ನೀವು ಡೈಲಿ ಮಾಡ್ತೀರಾ? ನನ್ಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನ್ ಹೊರಡ್ತೀನಿ. ಜೋಪಾನವಾಗಿರಿ. ರುಚಿನೊಬ್ಳೆ ಬಿಡ್ಬೇಡಿ, ಸರಿನಾ? ಗುಡ್ ಮಾರ್ನಿಂಗ್. ಅರೆ ಬಾವಾ, ನೀವಿಲ್ಲಿ ಆಫೀಸ್ಗೆ ಹೋಗಲ್ವಾ? ಇವತ್ತು ಯಾಕೋ ಬೆಟರ್ ಅನ್ನಿಸ್ತಿಲ್ಲ, ಏನೋ ಒಂಥರ ಇದೆ. ಮತ್ತ್ಯಾಕೆ ಇಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ನೀವು ರೂಮ್ಗೆ ಹೋಗಿ ನಾನು ಟ್ಯಾಬ್ಲೆಟ್ ತಗೊಂಡ್ ಬರ್ತೀನಿ. ಬೇಡ ಬೇಡ, ನೀನ್ ರೂಮ್ಗೆ ಹೋಗು. ನಿನ್ನ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೋ. ನಿಮ್ಮ ಭಾವ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ನಿನ್ಗೋಸ್ಕರ ತಗೊಂಡ್ಬರ್ತೀನಿ. ಓಕೆ ಬಾವಾ. ಓಕೆ. ಹಾ, ಸೊ ಇಲ್ಲಿ ಬಂದಿದೆ ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು ಬಾವಾ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ವಾವ್ ಬಾವಾ, ಕಾಫಿ ಸಕ್ಕತ್ತಾಗಿದೆ. ನಾನೊಂದು ಮಾತು ಹೇಳ. ನನ್ನ ನಾದ್ನಿ ಈಗ ದೊಡ್ಡೋಳಾಗಿದ್ದಾಳೆ. ಅದಂತೂ ಹೌದು. ಮತ್ತೆ ಸುಂದರವಾಗಿದ್ದಾಳೆ. ಥ್ಯಾಂಕ್ ಯು ಬಾವಾ. ಆದ್ರೆ ಅಕ್ಕನಷ್ಟ ಅಲ್ಲ. ಹಾ, ಅದು ನಿಜನೇ. ಬಾವಾ, ತಲೆ ಭಾರ ಆಗ್ತಿದೆ. ಹಾಗಾದ್ರೆ ಈ ಎಕ್ಸಾಮ್ ಬೈಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ ನೀನು. ನನ್ಗೆ ಹಾಗೆ ಅನ್ನಿಸ್ತಿದೆ. ನಿನಗೆ ಒಳ್ಳೆ ನಿದ್ದೆ ಮಾಡಬೇಕು. ಇದನ್ನು ನಾನು ತಗೊತೀನಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇನ್ನು ಸ್ವಲ್ಪ ಹೊತ್ತು ಓದೋದೆಲ್ಲ ಬೇಡ. ನೀನು ಮಲಗಬೇಕೀಗ. ಮಲಗು, ಈಗ ಸ್ವಲ್ಪ ಹೊತ್ತು ಮಲಗು. ಓಕೆ? ಓಕೆ ಬಾವಾ. ರುಚಿ, ರುಚಿ. ಅಯ್ಯೋ ಭಗವಂತ, ಎಷ್ಟು ಸುಂದರವಾಗಿದ್ದಾಳೆ. ನಿನಗೆ ಗೊತ್ತಾ,
ಈ ಕ್ಷಣಕ್ಕಾಗಿ ನಾನು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಮತ್ತೆ ನೀನು ಹೇಳ್ದಲ್ಲ ನಿಮ್ಮ ಅಕ್ಕ ಚೆನ್ನಾಗಿದ್ದಾಳಂತ. ನಿನಗಿಂತ ಸುಂದರವಾಗಿ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ರುಚಿ, ಯಾವಾಗ ನೋಡಿದ್ರು ಫೋನಲ್ಲಿ ಇರ್ತೀಯ, ಸ್ವಲ್ಪ ಆದ್ರೂ ಓದ್ಕೋ. ಅಯ್ಯೋ ಅಕ್ಕ, ದಿನ ಪೂರ್ತಿ ಓದ್ತಾನೆ ಇರ್ತೀನಿ. ಮೊಬೈಲ್ ಎತ್ಕೊಂಡು 5 ನಿಮಿಷ ಆಯ್ತು, ಬಯೋಕ್ ಶುರು ಮಾಡಿದ್ಯಲ್ಲ ನೀನು. ಅವಾಗಿಂದ ನೀನು ಫೋನಲ್ಲೇ ಇದ್ಯಾ. ಅರ್ಧ ಗಂಟೆ ಆಯ್ತು. ಅಯ್ಯೋ ಅಕ್ಕ, ನೆನೆ ನಾವು ಪಿಕ್ಸ್ ತಗೊಂಡ್ವಲ್ಲ, ನಾನು ನೀನು ಮತ್ತೆ ಬಾವ, ಅದೇ ನೋಡ್ತಾ ಇದ್ದೆ. ಆಮೇಲೆ ಇಡ್ತೀನಿ ಫೋನ್ನ. ಹೌದಾ, ತೋರ್ಸು. ಇಲ್ಲಿ ನೋಡು, ನೀನು ನಾನು ಬಾವ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೀವಿ. ಸರಿ ಆಯ್ತು. ಚೆನ್ನಾಗಿದೆ ಅಲ್ಲ? ಹೇಳು, ಎಕ್ಸಾಮ್ಸ್ ಯಾವಾಗ ಮುಗಿಯುತ್ತೆ? ಎಕ್ಸಾಮ್ ಮುಂದಿನ ವಾರ ಮುಗ್ದೋಗುತ್ತೆ. ಹಾ ಸರಿ ಆಯ್ತು, ಇವಾಗ ಫೋನ್ ಇಡು. ಎಕ್ಸಾಮ್ಸ್ ಬರ್ತಾ ಇದಲ್ವಾ, ಓದ್ಕೋ. ಅಕ್ಕ, ಒಂದ್ ಸೆಲ್ಫಿ ತಗೊಳ್ಳೋಣ ಪ್ಲೀಸ್. ಅಕ್ಕ, ಒಂದೇ ಒಂದ್ ಏನಿದು ಸೆಲ್ಫಿ. ಯಾವಾಗ್ಲೂ selfie? ಪ್ಲೀಸ್ ಬಾ ಬಾ ಪ್ಲೀಸ್. ಅಕ್ಕ, ಸ್ಮೈಲ್ ಮಾಡು. ಈ ತರ ಮಾಡು. ಸರಿ, ಈಗ ನಿನ್ಗೋಸ್ಕರ ಸ್ಮೈಲ್ ಬೇರೆ ಮಾಡ್ಬೇಕಾ? ಅಯ್ಯೋ ಅಕ್ಕ, ಮಾಡು ಪ್ಲೀಸ್. ನಿನ್ನಿಂದಾನೆ ಪಿಕ್ಸ್ ಹಾಳಾಗೋದು. ಬೇಗ ಬೇಗ ಒಂದ್ ಸ್ವಲ್ಪ ಸರಿ. ಮಾಡು. ಬಾ ಪಿಕ್ಸ್ ನೋಡೋಣ. ಇಲ್ಲಿ ನೋಡು. ಏನಾಯ್ತು ರುಚಿ? ರುಚಿ, ಏನಾಯ್ತು? ಹಲೋ ಡಾಕ್ಟರ್. ಕವಿತಾ ಅವರೇ, ರುಚಿ ತಾಯಿ ಆಗ್ತಿದ್ದಾಳೆ. ಹಾ ಡಾಕ್ಟರ್, ಇದೆಲ್ಲ ಹೇಗ್ ಸಾಧ್ಯ? ಹೇಗಾಗುತ್ತೆ ಅಂದ್ರೆ ಹಾಗೆ. ಅಲ್ಲ, ನಾನೇನ್ ಹೇಳ್ದೆ ಅಂದ್ರೆ ರುಚಿ ಇನ್ನ ತುಂಬಾ ಚಿಕ್ಕವಳು. ಕವಿತಾ ಅವರೇ, ಈಗಿನ ಜನರೇಷನ್ ಅವರು ಅಡ್ವಾನ್ಸ್ ಆಗಿದ್ದಾರೆ. ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಮಿಕ್ಕಿದ್ದು ನೀವು ನೋಡ್ಕೊಳ್ಳಿ. ಪರ್ಸನಲ್ ಮ್ಯಾಟರ್ ಜಾಸ್ತಿ ನಾನೇನು ಹೇಳಕ್ಕಾಗಲ್ಲ. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಹೊರಡ್ತೀನಿ. ಒಂದ್ ವೇಳೆ ನನ್ನ ಅವಶ್ಯಕತೆ ಇದ್ರೆ ದಯವಿಟ್ಟು ಕಾಲ್ ಮಾಡಿ. ಓಕೆ. ಅಕ್ಕ, ನನಗೇನು ಗೊತ್ತಿಲ್ಲ, ಇದು ಯಾವ ತರ ಆಯ್ತು ಅಂತ. ನನ್ನ ನಂಬ. ನಿನಗ್ ಗೊತ್ತಿಲ್ವಾ? ಪ್ರೆಗ್ನೆಂಟ್ ಬೇರೆ ಆಗಿದ್ಯಾ? ಏನಾಗಿದೆ ಅಂತ ಗೊತ್ತಿಲ್ವಾ? ಏನಾಗಿದೆ ಅಂತ ಹೇಳು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಕ್ಕ, ಇದು ಹೇಗಾಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಪ್ಲೀಸ್ ಯಾರಿಗೂ ಹೇಳ್ಬೇಡ ಅಕ್ಕ, ಮತ್ತೆ ಭಾವಂಗಂತೂ ಹೇಳಲೇಬೇಡ. ರುಚಿ, ನನ್ಗೆ ಏನೂ ಅರ್ಥ ಆಗ್ತಿಲ್ಲ. ಇದೆಲ್ಲ ಹೇಗಾಯ್ತು? ರುಚಿ, ಏನಕ್ಕ? ನಾನ್ ಏನ್ ಹೇಳ್ತೀನೋ ನೀನ್ ಅದನ್ನೇ ಮಾಡು. ಸರಿ. ಸರಿ ಅಕ್ಕ, ನೀನ್ ಏನ್ ಹೇಳ್ತೀಯ ನಾನು ಅದನ್ನೇ ಮಾಡ್ತೀನಿ, ಆಯ್ತಾ? ಹಲೋ. ಹಾ ಶರ್ಮಾ ಅಂಕಲ್, ಏನಾಯ್ತು? ಓ ಹಾ ಸರಿ, ಬರ್ತೀನಿ. ಸರಿ. ವಿಜಯ್, ವಿಜಯ್, ಹಾ ಸ್ವಲ್ಪ ಇಲ್ಲಿ ಬನ್ನಿ. ನೀವೊಂದ್ ಕೆಲ್ಸ ಮಾಡ್ಬೇಕು. ಬರ್ತಾ ಇದ್ದೀನಿ. ನನ್ಗೆ ಸ್ವಲ್ಪ ಕೆಲ್ಸ ಇದೆ, ಹೊರಗಡೆ ಹೋಗ್ತೀನಿ. ಶರ್ಮಾ ಅಂಕಲ್ ಕಾಲ್ ಮಾಡಿದ್ರು. ಹೌದಾ? ನೀವೊಂದ್ ಕೆಲ್ಸ ಮಾಡಿ, ಈ ಹಾಲ್ನ ಅವ್ರ ರುಚಿ ಕೈ ಕೊಟ್ಬಿಡಿ. ಓಕೆ, ಮರಿಬೇಡಿ. ಸರಿ. ಸರಿ, ಹೋಗು ನೀನು.
ಬರ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಬಾಬಾ. ನೀವು ನನ್ನ ಎಷ್ಟು ಕೇರ್ ಮಾಡ್ತೀರಾ. ಸಾಕ್ ಬಿಡು. ಎಷ್ಟಂತ ಓದ್ತೀಯಾ? ಅಯ್ಯೋ, ಅಷ್ಟೊಂದೇನಿಲ್ಲ. ನನ್ನ ಪ್ರಾಜೆಕ್ಟ್ ಇತ್ತಲ್ಲ, ಅದನ್ನೇ ಸರಿ ನೋಡ್ತಾ ಸರಿ ಇದ್ದೆ ಅಷ್ಟೇ. ಮಾಡುವಂತೆ ಮೊದಲು ಹಾಲು ಕುಡಿ. ಓಕೆ. ಬಾಬಾ, ಮೇಲ್ಗಡೆ ರೂಮಲ್ಲಿ ಬುಕ್ ಇದೆ, ಸ್ವಲ್ಪ ತಂದ್ಕೊಡ್ತೀರಾ ಪ್ಲೀಸ್? ಆದ್ರೆ ಹಾಲು ಕುಡಿಲೇಬೇಕು.